ಹಲೋ, ಎಲ್ಲರಿಗೂ ನಮಸ್ತೆ. ಸ್ಮಿತಾ ರವೀಂದ್ರ ಚಾನಲ್ ಕಡೆಯಿಂದ ನಿಮಗೆ ಸ್ವಾಗತ. ಇವತ್ತು ನಾನು ಗವಿಪುರಮದಲ್ಲಿರುವ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗಿದ್ದೀನಿ. ಅಲ್ಲಿ ನಂದು ಒಂದು ಚಿಕ್ಕ ಹರಕೆ ಇದ್ದಿತ್ತು, ಲಿಂಬೆಹಣ್ಣು ದೀಪ ಹಚ್ಚೋದಿದ್ದಿತ್ತು. ಬೆಳಿಗ್ಗೆನೆ ನಾನು 6 ಗಂಟೆಗೆ ಹೋಗಿದ್ದೀನಿ ಫ್ರೆಂಡ್ಸ್. ತುಂಬ ರಶ್ ಇತ್ತು, ತುಂಬ ಅಂದರೆ ತುಂಬ ರಶ್ ಇದ್ದಿತ್ತು. ನನಗೂ ಹರಕೆ ತೀರಿಸ್ಬೇಕಿದ್ದಿತ್ತು, ಲಿಂಬೆಹಣ್ಣು ದೀಪ ಹಚ್ಚಬೇಕಿದ್ದಿತ್ತು. ನಾನು ಹೋಗಿದ್ದೀನಿ, ಯಾಕೆ ಏನು ಅಂತ ಗೊತ್ತಿಲ್ಲ. ನನಗೆ ಈ ದೇವಸ್ಥಾನಕ್ಕೆ ಬಂದರೆ ತುಂಬ ಎನರ್ಜಿ ಸಿಗುತ್ತೆ. ನಾನು ಅಂದ್ಕೊಂಡಿದ್ದು ಆಸೆ ಎಲ್ಲ ಈಡೇರಿದೆ. ನಾನು ಅದಕ್ಕೆ ಇಲ್ಲಿ ಬರ್ತಿದ್ದೀನಿ. ಆಷಾಢದ 3ನೇ ಶುಕ್ರವಾರ, ಅದಕ್ಕೆ ನಾನು ಲಿಂಬೆಹಣ್ಣು ದೀಪ ಹಚ್ಚೋಕ್ಕೆ ಬಂದಿದ್ದೀನಿ. ತುಂಬ ರಶ್ ಇದ್ದಿತ್ತು. ಬೆಳಿಗ್ಗೆ 6 ಗಂಟೆಗೆ ತುಂಬ ರಶ್ ಇದ್ದಿತ್ತು. ನೀವು ಹೋಗಿದ್ರೆ ನಂಗೆ ಕಾಮೆಂಟ್ ಮಾಡಿ ಯಾರ್ಯಾರು ಹೋಗಿದ್ರಿ ಅಂತ. ನಾನು ಹೋಗಿದ್ದೀನಿ. ಯಾರು ಹೋಗಿಲ್ಲ ಒಂದ್ಸತಿ ಹೋಗಿ ಇಲ್ಲಿ ಭೇಟಿಯಾಗಿ. ತುಂಬ ಪವರ್ಫುಲ್ಲು ಅಮ್ಮ ಇವರು. ನೀವು ಏನು ಅಂದ್ಕೊಂಡಿದ್ರು ಆಸೆ ಈಡೇರುತ್ತೆ ಫ್ರೆಂಡ್ಸ್. ಒಂದ್ಸತಿ ಬನ್ನಿ. ಬೆಳಿಗ್ಗೆನೆ ತುಂಬ ರಶ್ ಇರುತ್ತೆ. ಇಲ್ಲಿ ಗರ್ಭಗುಡಿ ಒಳಗೆ ಬಿಡ್ತಾರೆ ಅಮ್ಮನ. ಬೆಳಿಗ್ಗೆನೂ ನೀರು ಹಾಕ್ತಾ ಇದ್ರು. ನಮ್ಮನ್ನು ಗರ್ಭಗುಡಿಗೆ ಬಿಡ್ತಾರೆ. ಅಮ್ಮನ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬರ್ಬೋದು ಫ್ರೆಂಡ್ಸ್. ನೋಡಿ ಒಂದ್ಸತಿ. ಇಲ್ಲಿ ಬೆಳಿಗ್ಗೆ 5 ಗಂಟೆಗೆ ಬಂದು ನಿಂತೋರೆ. ಜನಸಂಖ್ಯೆ ತುಂಬ ಜಾಸ್ತಿನೇ ಆಗಿದೆ. ಆಷಾಢ 3ನೇ ಶುಕ್ರವಾರ ಅಲ್ವಾ, ತುಂಬ ರಶ್ ಇದ್ದಿತ್ತು. ಮಾಮೂಲಿ ಇಲ್ಲೂ ರಶ್ಶೇ ಇರುತ್ತೆ. ಭಾನುವಾರ, ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಪೌರ್ಣಮಿ ಎಲ್ಲ ದಿನವೂ ರಶ್ ಇರುತ್ತೆ ಇಲ್ಲಿ. ನೀವು ಒಂದ್ಸತಿ ವಿಸಿಟ್ ಮಾಡಿ. ನಾನು ಬೆಳಿಗ್ಗೆ 6 ಗಂಟೆಗೆ ಬಂದಿದ್ದೀನಿ. ನಾನು ಲಿಂಬೆಹಣ್ಣು ದೀಪ ಹಚ್ಚೋಕ್ಕೆ ಬಂದಿದ್ದೀನಿ. 6 ಗಂಟೆನೇ ರಶ್ ಇದ್ದಿತ್ತು. ಅದಕ್ಕೆಲ್ಲ ತಯಾರಿ ಮಾಡ್ತಾ ಇದ್ದೀನಿ. ಅದನ್ನೆಲ್ಲ ತಯಾರಿ ಮಾಡಿ ಬೇಗ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಅಮ್ಮನ ದರ್ಶನ ಮಾಡಿಕೊಂಡು ಬೇಗ ಮನೆಗೆ ಹೋಗೋಣ ಅಂತ ಬೇಗ ರೆಡಿ ಮಾಡ್ತಾ ಇದ್ದೀನಿ. ಲೈನಲ್ಲೇ ಇದ್ದೀವಿ ಫ್ರೆಂಡ್ಸು. ತುಂಬ ರಶ್ ಇದ್ದಿತ್ತು. ಲೈನಲ್ಲೇ ನಿಂತ್ಕೊಂಡಿದ್ದೀವಿ. ಅದಕ್ಕೆ ದೀಪದ ಆರತಿ ಒಂದು ಮಾಡೋಣ ಅಂತ. ಸ್ಪೆಷಲ್ ದರ್ಶನವೂ ಇತ್ತು. 100 ರೂಪಾಯಿದು ಇತ್ತು, 200 ರೂಪಾಯಿದು ಇತ್ತು. ಸ್ಪೆಷಲ್ ದರ್ಶನ ಹೋಗೋರೆಲ್ಲ ಸ್ಪೆಷಲ್ ದರ್ಶನಕ್ಕೆ ಹೋಗ್ತಾ ಇದ್ರು. ನಾವು ಲೈನಲ್ಲಿ ನಿಂತ್ಕೊಂಡಿದ್ದೀವಿ. ಇವಾಗ ಅದೇ ಲೈನ್ ಮುಂದೆ ಹೋಗ್ತಾನೆ ಇದೆ. ಇವಾಗ ದೇವಸ್ಥಾನದಿಂದ ಹೊರಗಡೆ ಬಂದಿದ್ದೀವಿ. ಹೊರಗಡೆ ಇಲ್ಲಿ ಆರತಿ ಮಾಡ್ತಾ ಇದ್ದೀನಿ. ಒಳಗಡೆ ವಿಡಿಯೋ ಎಲ್ಲ ಮಾಡೋಂಗಿಲ್ಲ, ಅದಕ್ಕೆ ಹೊರಗಡೆ ಬಂದಿದ್ದೀವಿ. ಆರತಿ ಮಾಡ್ತಾ ಇದ್ದೀವಿ. ತುಂಬಾನೇ ರಶ್ ಇತ್ತು. ತುಂಬ ರಶ್ ಇದ್ದಿತ್ತು. ಅದಕ್ಕೆ ಹೊರಗಡೆ ಬಂದ್ಬಿಟ್ಟಿವಿ. ಇಲ್ಲಿ ಸ್ಟ್ಯಾಂಡ್ ಇದೆ. ಈ ಸ್ಟ್ಯಾಂಡಲ್ಲಿ ದೀಪ ಇಡೋಕೆ ಬಂದೆ ನಾನು ಹೊರಗಡೆ. ನೀವು ಒಂದ್ಸತಿ ನೋಡಿ. ಇಲ್ಲಿ ಹೊರಗಡೆ ಸ್ಟ್ಯಾಂಡ್ ಇದೆ. ಅಲ್ಲಿ ಲಿಂಬೆಹಣ್ಣು ದೀಪ ಹಚ್ಚಿ
ಇಳುವರಿಗೆಲ್ಲ ಅಲ್ಲಿದೆ. ನಂಗೆ ತುಂಬಾ ಖುಷಿ ಆಯಿತು. ಇಲ್ಲಿ ಬಂದು ಇವಾಗ ಮನೆಗೆ ಬಂದು ಚಿತ್ರಾನ್ನ ಮಾಡೋಣ ಅಂತ ನಾಷ್ಟಕ್ಕೆ. ಅದಕ್ಕೆ ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವು ಸೊಪ್ಪೆಲ್ಲ ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ತಟ್ಟೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಬೇಗನೆ ಮಾಡೋಣ ಅಂತ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಲಿಂಬೆಹಣ್ಣು ಇಷ್ಟೇ ಹಾಕ್ತೀನಿ ಬೇಗನೆ ಮಾಡಬೇಕಂತ. ಯಾಕಂದರೆ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಕಾಲೇಜಿಗೆ ಹೋಗ್ತಾರೆ, ಅವರಿಗೆ ಟಿಫಿನ್ ಹಾಕಬೇಕಿದ್ದಿತ್ತು. ಅದಕ್ಕೆ ಬೇಗ ಫಾಸ್ಟನ್ನೇ ಆಗಿ ಚಿತ್ರಾನ್ನ ಮಾಡೋಣ ಅಂತ ನಾನೇನು ಚಟ್ನಿ ಎಲ್ಲ ಏನೂ ಮಾಡಿಲ್ಲ. ಹೀಗೆ ಖಾರ ಸ್ವಲ್ಪ ಜಾಸ್ತಿ ಹಾಕಿ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡ್ತೀನಿ ಫ್ರೆಂಡ್ಸ್. ನೀವು ಈ ಥರ ಮಾಡೋದರ ಮಾಡಿ ನೋಡಿ. ನನಗೆ ಕಡಲೆಕಾಯಿ ಬೀಜನ ಹುರಿತಾ ಇದ್ದೀನಿ, ಸಣ್ಣ ಹುರಿಯಲ್ಲಿ ಹುರಿತಾ ಇದ್ದೀನಿ. ಹಾಗೆ ಈಗ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ನೋಡಿ ಕಡಲೆಬೇಳೆ ಹಾಕ್ಕೊಂಡು ಹುರ್ಕೊತೀನಿ ಈಗ. ಹಾಗೆ ಉದ್ದಿನಬೇಳೆನೂ ಹಾಕ್ಕೊತೀನಿ ಸ್ವಲ್ಪ ಹೊತ್ತಾದ ನಂತರ. ಉದ್ದಿನಬೇಳೆ, ಸಾಸಿವೆ, ಕರಿಬೇವು ಸೊಪ್ಪು ಎಲ್ಲ ಹಾಕ್ಕೊಂಡು ಹುರ್ಕೊಂಡ್ಬಿಡ್ತೀನಿ. ಬೇಗನೆ ಮಾಡೋಣ ಅಂತ ತುಂಬ ಫಾಸ್ಟಲ್ಲಿದ್ದೀನಿ ಫ್ರೆಂಡ್ಸು. ಯಾಕಂದರೆ ಸ್ಕೂಲಿಗೂ ಕಾಲೇಜಿಗೂ ಟೈಮ್ ಆಗಿಬಿಟ್ಟಿದೆ. ದೇವಸ್ಥಾನಕ್ಕೆ ಹೋದ್ನಲ್ಲ, ತುಂಬ ರಶ್ ಇದ್ದಿತ್ತು ಅಲ್ಲಿ. ಅದಕ್ಕೆ ಈಗ ಬೇಗನೆ ಮಾಡೋಣ ಅಂತ ತುಂಬ ಫಾಸ್ಟಲ್ಲಿದ್ದೀನಿ ಫ್ರೆಂಡ್ಸ್ ನಾನು. ಇವಾಗ ಕರಿಬೇವು, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಬೇಗನೆ ಫ್ರೈ ಮಾಡ್ತಾ ಇದ್ದೀನಿ. ಬೇಗ ಹಾಕ್ಬೇಕು ಅನ್ಕೊತಾ ಇದ್ದೀನಿ, ಅದಕ್ಕೆ ಬೇಗ ಫ್ರೈ ಮಾಡ್ತಾ ಇದ್ದೀನಿ. ಕರಿಬೇವು ಇನ್ನೇನು ಹಾಕಿಲ್ಲ ನಾನು. ಕಡಲೆಕಾಯಿ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಈಗ ಫ್ರೈ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಸ್ಪೈಸಿಯಾಗಿ ಚಿತ್ರಾನ್ನ ಇದು. ಇದ್ರ ಜೊತೆ ಏನು ಮಾಡಿಲ್ಲ, ಖಾಲಿ ಚಿತ್ರಾನ್ನನೇ ಮಾಡ್ತಾ ಇದ್ದೀನಿ ನಾನು. ನೋಡಿ ಇವಾಗ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಉಪ್ಪು ಹಾಕ್ಕೊತೀನಿ. ಆಮೇಲೆ ಇವಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಬೇಗ ಫ್ರೈ ಮಾಡ್ಕೊಳ್ಳೋಣ ಅಂತ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಹೇಗಾಯಿತು ನೋಡಿ. ನಾನು ಏನು ಹಾಕಿಲ್ಲ, ಖಾಲಿ ಇಷ್ಟೇ ಐಟಮ್ ಹಾಕಿದ್ದೀನಿ. ಇವಾಗ ನಿಂಬೆಹಣ್ಣು ಹಿಂಡ್ಕೊತೀನಿ. ನಿಂಬೆಹಣ್ಣು ತಗೊಂಡೆ ನಾನು, ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಚಿತ್ರಾನ್ನ ಅಂದರೆ ನಿಂಬೆಹಣ್ಣು ಬೇಕೇ ಬೇಕಲ್ವಾ, ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಲಿಂಬೆಹಣ್ಣು ಹಿಂಡ್ಕೊಂಡೆ. ಚಿತ್ರಾನ್ನ ಬೇಕಾದ್ರೂ ಮಾವಿನಕಾಯಿ ಚಿತ್ರಾನ್ನ ಮಾಡ್ಬೋದು, ಅದು ಚೆನ್ನಾಗಿರತ್ತೆ. ಇದು ನಾನು ಇವಾಗ ಲೆಮನ್ ತೊಗೊಂಡಿದ್ದೀನಿ, ಲಿಂಬೆಹಣ್ಣು ತೊಗೊಂಡಿದ್ದೀನಿ, ಲಿಂಬೆಹಣ್ಣು ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಅನ್ನ ಮಾಡಿ ಸೈಡಲ್ಲಿ ಇಟ್ಕೊಂಡೇ ಇದ್ದೀನಿ. ಇವಾಗ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಬೇಗ ಒಂದು ಕುಕ್ಕರಲ್ಲಿ ಅನ್ನ ಮಾಡ್ಕೊಂಡು ಸೈಡಲ್ಲಿ ಇಟ್ಟಿದ್ದೀನಿ. ಇವಾಗ ಮಿಕ್ಸ್ ಮಾಡ್ತೀನಿ. ನೋಡಿ ಇವಾಗ ಆಗೋಗಿ ಮಾಡಿದ್ದೀನಿ, ಫಾಸ್ಟಾಗಿ ಮಾಡಿದ್ದೀನಿ. ಅದಕ್ಕೆ ಇವಾಗ ಮಕ್ಕಳಿಗೆ ಹಾಕ್ಕೊಡ್ತಾ ಇದ್ದೀನಿ ತಟ್ಟೆಗೆ. ಬೇಗ ಅವರಿಗೆ ಸ್ಕೂಲಿಗೂ ಕಾಲೇಜಿಗೂ ಲೇಟ್ ಆಗ್ತಾ ಇದೆ. ಅವರೂ ಕರ್ಕೊಂಡು ಹೋಗಿದ್ದೀನಿ ಟೆಂಪಲಿಗೆ. ಬೇಗನೆ ಎದ್ದಿದ್ದೀವಿ ಫ್ರೆಂಡ್ಸ್ ನಾವು. ಇವಾಗ ಚಿತ್ರಾನ್ನ ರೆಡಿ ಆಗಿದೆ. ನೀವು ಹಾಗೆ ಸಿಂಪಲ್ಲಾಗಿ ಬೇಗ ಫಾಸ್ಟನ್ನಾಗಿ ಮಾಡಿ ಚಿತ್ರಾನ್ನ, ಆಯಿತಾ? ನನ್ನ ವಿಡಿಯೋ ಯಾರಿಗೆ ಇಷ್ಟ ಆಯಿತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.